ಶುಭೋದಯ ಸ್ನೇಹಿತರೆ. ಜುಲೈ 16, 2020 ಪ್ರತಿದಿನದ ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆಗೆ ಸ್ವಾಗತ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂಥ ನ್ಯೂಸನ್ನು ನಾವು ನಿಮಗೆ ಕವರ್ ಮಾಡ್ತಾ ಹೋಗ್ತೀವಿ. ಸೊ ನೋಡಿ ಸ್ನೇಹಿತರೆ, ಇವತ್ತಿನ ಈ ಪತ್ರಿಕೆಯಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ ಅಂತ ನೋಡೋಣ. 5G ಸೇವೆಗೆ ಜಿಯೋ ಸಿದ್ಧ ಅಂತ ಇದೆ. ಇದೇನಂದರೆ ಕಡಿಮೆ ದರಕ್ಕೆ ಸ್ಮಾರ್ಟ್ಫೋನ್ ಮಾಡಲಿಕ್ಕೆ ಗೂಗಲ್ ಜೊತೆ ಜಿಯೋ ಒಂದು ಒಪ್ಪಂದವನ್ನು ಮಾಡ್ತಾ ಇದೆ. ಇದು ಅಗ್ಗದ ದರದಲ್ಲಿ ಇಂಟರ್ನೆಟ್ ಸೇವೆಗಳನ್ನು ನೀಡುವ ಮೂಲಕ ಜನರಿಗೆ ಹತ್ತಿರವಾದಂಥ ಈ ಜಿಯೋ ಕಂಪನಿ ಈಗ 5G ದೂರ ಸಂಪರ್ಕ ವ್ಯವಸ್ಥೆ ಕೂಡ ಅಭಿವೃದ್ಧಿಪಡಿಸುತ್ತಿದೆ. ಇದನ್ನು ಗ್ರಾಹಕರಿಗೆ ಮುಂದಿನ ವರ್ಷದಿಂದಲೇ ನೀಡಲು ಸಿದ್ಧರಾಗಿದೆ ಅಂತ ಹೇಳಿ, ಅದೇ ರೀತಿಯಾಗಿ ಕಡಿಮೆ ದರದ ಸ್ಮಾರ್ಟ್ಫೋನ್ ಕೂಡ ಅಭಿವೃದ್ಧಿಪಡಿಸಲು ತಂತ್ರಜ್ಞಾನ ರಂಗದ ದೈತ್ಯ ಆದಂಥ ಗೂಗಲ್ ಜೊತೆ ಇದು ಒಪ್ಪಂದ ಮಾಡಿಕೊಂಡಿದೆ. ನಿಮಗೆ ಈಗಾಗಲೇ ಗೊತ್ತಿರಬೇಕು, ರೀಸೆಂಟಾಗಿ ನ್ಯೂಸಲ್ಲಿ ಏನು ಬಂದಿತ್ತಪ್ಪ ಅಂತಂದರೆ ರಿಲಯನ್ಸ್ ಇಂಡಸ್ಟ್ರಿ ಅಧ್ಯಕ್ಷರಾದಂಥ ಮುಖೇಶ್ ಅಂಬಾನಿ ಅವರು ರೀಸೆಂಟಾಗಿ 6ನೇ ಅತಿ ಶ್ರೀಮಂತ ವ್ಯಕ್ತಿ ಜಗತ್ತಿನಲ್ಲಿ ಅಂಥೇಳಿ ಅವರು ಪ್ರಚಲಿತವಾಗಿದ್ದರು. ಅದೇ ರೀತಿಯಾಗಿ ಗೂಗಲ್ ಕಂಪ್ನಿ ಈಗ ಜಿಯೋದಲ್ಲಿ ಒಟ್ಟು 33,737 ಕೋಟಿ ಹೂಡಿಕೆ ಮಾಡಲಿದೆ ಅಂತ ಕೂಡ ನ್ಯೂಸಲ್ಲಿ ಬರ್ತಾ ಇದೆ. ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಗೂಗಲ್ ಕಂಪನಿಯ ಒಂದು CEO ಯಾರಿದ್ದಾರಪ್ಪ ಅಂತಂದರೆ ಸುಂದರ್ ಪಿಚೈ ಅವರು. ಭಾರತದ ಸಂಜಾತರಾಗದಂಥ ಸುಂದರ್ ಪಿಚೈ ಅವರು ಗೂಗಲ್ ಕಂಪನಿಯ CEO ಇದ್ದಾರೆ. ಇದು ನಿಮಗೆ ಗೊತ್ತಿರಬೇಕು. ಪ್ರಮುಖ ಖಾಸಗಿ ಕಂಪನಿಗಳ CEO ಯಾರಿದ್ದಾರೆ ಏನು ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ಕರೋನಾ ವಿಷಯದಲ್ಲಿ ಕರ್ನಾಟಕದಲ್ಲಿ ಒಂದೇ ದಿನ 3,176 ಮಂದಿಗೆ ಕೋವಿಡ್ ದೃಢ, ದಾಖಲೆ ಮುರಿದ ಸೋಂಕು ಅಂತ. ಅಂದರೆ ದಿನೇ ದಿನೇ ಈ ಕರೋನಾ ಸೋಂಕು ಹೆಚ್ಚುತ್ತಾ ಇದೆ. ಇನ್ನೊಂದು ಏನಪ್ಪಾ ಅಂತಂದರೆ, ರಾಜ್ಯದಲ್ಲಿ ಹೊಸದಾಗಿ ವರದಿಯಾಗಿರ್ತಕ್ಕಂಥ ಭೌತಿಕ ಪ್ರಕರಣಗಳು ಯಾವ ರೀತಿ ಬಂತೆ ಅನ್ನೋದು ಕೂಡ ಪತ್ತೆ ಆಗ್ತಲ್ಲ. ಇದರಿಂದಾಗಿ ಕೆಲವು ವೈದ್ಯಕೀಯ ತಜ್ಞರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಇದು ಸಮುದಾಯದ ಹಂತಕ್ಕೆ ಈ ಸೋಂಕು ವ್ಯಾಪಿಸಿದೆ ಅಂತ ಹೇಳಿ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ತುಂಬ ಕ್ರಿಟಿಕಲ್ ಸಿಚುವೇಶನ್ ಆಗಿಬಿಡುತ್ತೆ, ಸಮುದಾಯದಲ್ಲಿ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಗಿಬಿಟ್ರೆ. ಸೊ ಆದಷ್ಟು ನಾವು ಕೇರನ್ನು ತಗೋಬೇಕು ಸ್ನೇಹಿತರೆ. ನಾವು SMS ಅನ್ನು ಪಾಲಿಸೋದನ್ನು ಫಾಲೋ ಮಾಡ್ಕೋಬೇಕು. SMS ಅಂತ ಇದು ಏನಪ್ಪಾ ಅಂತಂದರೆ, ಸ್ಯಾನಿಟೈಸರ್ ಯೂಸ್ ಮಾಡಿ, ಮಾಸ್ಕ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಿ. ಸ್ಯಾನಿಟೈಸರ್, ಮಾಸ್ಕ್ ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ನೀವು ಮೇಂಟೈನ್ ಮಾಡಿ. ಇದರಿಂದ ನಿಮ್ಮ ಫ್ಯಾಮಿಲಿಯ ಒಳ್ಳೆಯದಕ್ಕೂ ಹಾಗೂ ಸಮಾಜದಕ್ಕೂ ಒಳ್ಳೆಯದು ಕೂಡ ಹೆಲ್ಪ್ ಆಗುತ್ತೆ. ನೆಸೆಸಿಟಿ ಇಲ್ಲದೆ ಹೊರಗಡೆ ಹೋಗಬೇಡಿ, ಆದಷ್ಟು ಮನೆಯಲ್ಲೇ ಇರಿ ಅಂತ ಕೂಡ ನಾವಿಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ನೋಡಿ, ಕನ್ನಡ ಬೋಧನೆ ಕಡ್ಡಾಯ ಅಂತಿದೆ. ಇದೇನಪ್ಪಾ ಅಂದರೆ, ಈ ಬಾರಿಯ ಶೈಕ್ಷಣಿಕ ವರ್ಷದಿಂದ ಕಡ್ಡಾಯವಾಗಿ ಕನ್ನಡ ಪಠ್ಯಕ್ರಮವನ್ನು ಜಾರಿಗೊಳಿಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ವಿಚಾರಧಾರೆಯನ್ನು ತಿಳಿಸಿಕೊಡ್ಬೇಕಂತ ಹೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ TS ನಾಗಾಭರಣ ಅವರು ಹೇಳಿದ್ದಾರೆ. ಸೊ ನಿಮಗೆ ಏನು ಗೊತ್ತಿರಬೇಕಪ್ಪ ಅಂದರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರಿದ್ದಾರೆ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಗೊತ್ತಿರಬೇಕು. ಅವ್ರು ಚೇಂಜ್ ಆಗಿದ್ರೆ, ಯಾರು ಚೇಂಜ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಈ ಪ್ರೆಸೆಂಟ್ ಆಗಿ TS ನಾಗಾಭರಣ ಜಿ ಅವರಿದ್ದಾರೆ. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಇಲ್ಲಿ ನೋಡು, ಧರೆ ಬೆರಿದು ಕುಸಿದೊಡೆ, ಸಹ್ಯಾದ್ರಿ ಶ್ರೇಣಿಯ ಸಡಿಲ ಮಣ್ಣನ್ನು ರಕ್ಷಿಸುತ್ತಿರುವುದು ಸಹಜ ಗಿಡ ಮರಗಳ ಹೊದಿಕೆ ಮಾತ್ರ ಅಂತಿದೆ. ನಿಮಗೆ ಏನಪ್ಪಾ ಅಂತಂದರೆ, ಈ ಸಹ್ಯಾದ್ರಿ ಬೆಟ್ಟಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಭೂಕುಸಿತದ ತೊಂದರೆಗಳು ಇತ್ತೀಚೆಗೆ ನಾವು ನ್ಯೂಸ್ ಬಳಿ ತುಂಬ ನೋಡ್ತಾ ಇದ್ದೀವಿ. ಅದರಲ್ಲಿ ಮಾನ್ಸೂನ್ ಸೀಸನ್ ಬಂತಂದರೆ ಅಲ್ಲೊಂದು ಇಲ್ಲೊಂದು ಭೂಕುಸಿತ ಆಗ್ತಾ ಇದೆ. ಅದರಿಂದ ಆದಷ್ಟು ಹಾನಿಯಾಗಿದೆ, ಜನ ಸತ್ತು ಹೋಗಿದ್ದಾರೆ, ಪ್ರಾಣಿ ಸಂಕುಲಕ್ಕೆ ತೊಂದರೆ ಆಗಿದೆ, ಪಕ್ಷಿ ಸಂಕುಲಕ್ಕೆ ತೊಂದರೆ ಆಗಿದೆ. ತುಂಬ ನ್ಯೂಸ್ ಬರ್ತಾನೆ ಇದೆ. ಮಾನ್ಸೂನಲ್ಲಿ ಈ ನ್ಯೂಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಭೂಕುಸಿತ ಇತ್ತೀಚೆಗೆ ಮಿತಿಮೀರಿಯಾಗಿ ಆಗ್ತಿರೋದಕ್ಕೆ ಮೇನ್ ಕಾರಣ ಏನು? ಅದು ನೈಸರ್ಗಿಕವಾಗಿದೆಯೋ ಅಥವಾ ಮಾನವ ಪ್ರಚೋದಿತ ಘಟನೆಗಳು ಕಾರಣ ಅಂತ ಹೇಳಿ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಆರ್ಟಿಕಲ್ ಇದೆ. ಏನಂತಂದರೆ, ಮಾನವ ಯಾವ ರೀತಿ ವಾತಾವರಣದ ಮೇಲೆ ನೈಸರ್ಗಿಕ ಅರಣ್ಯವನ್ನು ನಾಶಪಡಿಸೋದ್ರಿಂದ ಭೂಕುಸಿತ ಯಾವ ರೀತಿ ಆಗಬಹುದು, ಮಾನವನ ಕಾರಣಗಳಿಂದ ಯಾವ ರೀತಿ ಭೂಕುಸಿತ ಆಗುತ್ತೆ ಅಂತ ಹೇಳಿ ಇಲ್ಲಿ ಒಂದು ಬೆಳಕನ್ನು ಚೆಲ್ಲಿದ್ದಾರೆ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಭಾರತವು ಮೊದಲು ಯಾವ ಒಂದು ಭೂಖಂಡಕ್ಕೆ ಸೇರಿಕೊಂಡಿತ್ತು ಅಂತ ಹೇಳಿ ನಿಮಗೆ ಅಕಸ್ಮಾತ್ ಕೇಳಿದ್ರೆ, ಭಾರತ ಉಪಖಂಡವು ಇಂದಿನ ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ಭೂಭಾಗವನ್ನು ಒಳಗೊಂಡಿದ್ದ ಗೊಂಡವಾನ ಭೂಖಂಡಕ್ಕೆ ಅಂಟಿಕೊಂಡಿತ್ತು ಮೊದಲು ಅಂತ ಹೇಳಿ ಇದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ, ಈ ಸಹ್ಯಾದ್ರಿ ವೆಸ್ಟರ್ನ್ ಘಾಟ್ಸ್ ಇದೆ, ಎಷ್ಟು ರಾಜ್ಯಗಳಲ್ಲಿ ಬರ್ತಾವ ಅಂತ ಕೇಳಿದ್ರೆ ಇದು 6 ರಾಜ್ಯಗಳಲ್ಲಿ ಬರುತ್ತೆ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಯಾವಪ್ಪ ಅಂತಂದರೆ 6 ರಾಜ್ಯಗಳಲ್ಲಿ ಯಾವಪ್ಪ ಅಂತಂದರೆ ಕೇರಳ ಬರುತ್ತೆ, ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್. ಈ 6 ರಾಜ್ಯಗಳಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಬರುತ್ತೆ, ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಭೂಕಂಪನ ಮಾಹಿತಿ ಕೇಂದ್ರ ಎಲ್ಲಿ ಬರುತ್ತಪ್ಪ ಅಂತಂದರೆ ಅದು ಡೆಲ್ಲಿಯಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು.
ಸೊ ಏನಪ್ಪಾ ಅಂತಂದ್ರೆ ಈ ಭೂಕುಸಿತ ಜಾಸ್ತಿ ಉಂಟಾಗಲು ಮಾನವ ಪ್ರಚೋದಿತ ಕಾರಣವೇ ಜಾಸ್ತಿ. ಅಂದ್ರೆ ಮೂಲ ಕಾರಣ ಮಾನವನ ಹಸ್ತಕ್ಷೇಪವೇ, ಕೊನೆ ಕ್ಷಣದ ಪ್ರಚೋದನೆ ಮಾತ್ರ ಭಾರಿ ಮಳೆ ಆಗೋದ್ರಿಂದ ಅಂತ ಹೇಳಿದ್ದಾರೆ. ಸೊ ಈ ಭೂಕುಸಿತವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಅಲ್ಲಿ ಸರಿಯಾದಂತ ನಾವು ಅರಣ್ಯವನ್ನು ಮೇಂಟೈನ್ ಮಾಡದೇ ಇದ್ರೆ ಭೂಕುಸಿತಗಳು ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳಿ ಇಲ್ಲೊಂದು ಕಿವಿ ಮಾತನ್ನ ಅವರು ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೊಂದು ಆರ್ಟಿಕಲ್ ನೋಡಿ, ಪೌಷ್ಟಿಕಾಂಶಯುಕ್ತ ಆಹಾರದ ಕೊರತೆ ದೇಶದ ಪಾಲಿಗೊಂದು ಎಚ್ಚರಿಕೆ ಗಂಟೆ. ಅದರಲ್ಲೂ ನಮ್ಮ ಯುವ ಜನತೆ ಹೆಚ್ಚಾಗಿರುವ ನಮ್ಮ ಭಾರತ ದೇಶದಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರದ ಕೊರತೆಯಿಂದ ಇದು ದೇಶಕ್ಕೆ ಅತಿ ಮಾರಕವಾಗಲಿದೆ. ಯಾಕಂದ್ರೆ ಯುವ ಜನತೆಗೆ ಪೌಷ್ಟಿಕ ಆಹಾರ ಸಿಗದಿದ್ದರೆ ಅವರು ಸಂಪನ್ಮೂಲವಾಗಿ ನಮ್ಮ ದೇಶದ ಪ್ರಗತಿಗೆ ಬಳಕೆ ಆಗ್ಬೇಕಂತ ಈ ಯುವ ಸಂಪನ್ಮೂಲ ಅವರು ಅಪೌಷ್ಟಿಕತೆಯಿಂದ ಬಳಲಿದೆ. ಅದು ನಮ್ಮ ದೇಶಕ್ಕೆ ಯಾವುದೇ ಉಪಯೋಗ ಬರೋದಿಲ್ಲ. ನಮ್ಮ ದೇಶ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಹೋಗಬಹುದು ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಪೌಷ್ಟಿಕಾಂಶಯುಕ್ತ ಆಹಾರ ತುಂಬಾ ಇಂಪಾರ್ಟೆಂಟು. ಅದು ಅದು ಇರಲಿಲ್ಲ ಅಂದ್ರೆ ಅದು ದೇಶದ ಪಾಲಿಕೆ ಒಂದು ಎಚ್ಚರಿಕೆ ಗಂಟೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಇದು ರೀಸೆಂಟ್ ಆಗಿ ಯಾಕೆ ನ್ಯೂಸ್ ಅಲ್ಲಿ ಇತ್ತಪ್ಪ ಅಂತಂದ್ರೆ ಜಾಗತಿಕ ಆಹಾರ ಭದ್ರತೆ ಹಾಗೂ ಪೌಷ್ಟಿಕಾಂಶ ಸ್ಥಿತಿಗತಿ ಕುರಿತು ವಿಶ್ವ ಸಂಸ್ಥೆ ಒಂದು ವರದಿಯನ್ನು ಮಾಡಿತ್ತು. ಅದರಲ್ಲಿ ಭಾರತ ಎದುರಿಸುವ ಸಮಸ್ಯೆ ತುಂಬಾ ಕಠಿಣವಾಗಿದೆ ಅಂತ ಕೂಡ ಅದರಲ್ಲಿ ಹೇಳಿತ್ತು. ಅದೇ ರೀತಿಯಾಗಿ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಕೂಡ ಭಾರತ 102ನೇ ಸ್ಥಾನದಷ್ಟು ಹಿಂದಿರೋದು ಗಂಭೀರ ಸಮಸ್ಯೆ ಎದುರಿಸುವ ಪಟ್ಟಿಗಳ ದೇಶದಲ್ಲಿ ನಮ್ಮ ದೇಶ ಇದೆ ಅನ್ನೋದು ಕೂಡ ಒಂದು ವಿಷಾದಕರ ಸಂಗತಿ. ಸೊ ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಎಂಬ ಹಿರಿಮೆ ಹೊಂದಿದ ನಮ್ಮ ಆಹಾರ ಧಾನ್ಯ ವಿತರಣಾ ಯೋಜನೆಯಲ್ಲಿ ಕೂಡ ತುಂಬಾ ಲೋಪದೋಷಗಳಿವೆ. ಆಹಾರ ಧಾನ್ಯ ಕೊಟ್ಟರು ಒಂದೊಂದು ಸತಿ ಅದು ಪೌಷ್ಟಿಕಾಂಶವಾಗಿ ಇರೋದಿಲ್ಲ, ಕಲುಷಿತವಾಗಿರುತ್ತೆ. ಸೊ ಈ ರೀತಿ ತುಂಬಾ ತೊಂದರೆಗಳಿವೆ. ಆದಷ್ಟು ಬೇಗ ಎಲ್ಲ ಜನರಿಗೂ ಪೌಷ್ಟಿಕ ಆಹಾರ ಸಿಗುವಂತೆ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ಳಬೇಕಂತ ಹೇಳಿ ಈ ಆರ್ಟಿಕಲ್ ಇಂದ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ನನ್ನ ಮೊದಲನೇ ಪೇಜಲ್ಲಿ ಹೇಳಿದ ಹಾಗೆ ಭಾರತದಲ್ಲೇ ಅಭಿವೃದ್ಧಿಪಡಿಸಿದ 5G ವ್ಯವಸ್ಥೆ ಅಂದ್ರೆ ಇದೆ ಜಿಯೋ ಕಂಪ್ನಿ ಏನು ಭಾರತದಲ್ಲಿ ಒಂದು 5G ವ್ಯವಸ್ಥೆಯನ್ನು ಮಾಡ್ಬೇಕಂತ ಹೇಳಿ ಮುಖೇಶ್ ಅಂಬಾನಿ ಅವರು ಇದನ್ನ ಮಾಡಿದ್ದಾರೆ. ಸೊ ಇದು ನಿಮಗೆ ಗೊತ್ತಿರಲಿ, ಯಾವ ಕಂಪ್ನಿ ಭಾರತದಲ್ಲೇ ಭಾರತದಲ್ಲೇ 5G ಅನ್ನು ತೆಗಿಲಿಕ್ಕೆ ಇದನ್ನ ಮಾಡಿದೆ ಅಂತ ಕೇಳಿದ್ರೆ ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅದೇ ರೀತಿ ಗೂಗಲ್ ರೀಸೆಂಟ್ ಆಗಿ ಜಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನ್ಯೂಸ್. ಇದೇ ರೀತಿ ಪ್ರತಿದಿನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ನಾವು ತರ್ತಾ ಇರ್ತೇವೆ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು ಸ್ನೇಹಿತರೆ. ನಮ್ಮ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಯಾಕಂದ್ರೆ ನಾವು ಮಾಡ್ತಕ್ಕಂಥ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಬರುತ್ತದೆ. ಧನ್ಯವಾದಗಳು ಸ್ನೇಹಿತರೆ.